ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡ್ರಿ. ನೀವೆಲ್ಲ ಆರಾಮಿದ್ದೀರಂತ ಭಾವಿಸ್ತಾ ನಾನು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ ರೀ. ಟೈಮ್ ಬಂದ್ರಿ 10:30 ರೀ ಫ್ರೆಂಡ್ಸ್. ಇವಾಗ ನಾನು ಸ್ನಾನ ಮಾಡಿ ಬಟ್ಟೆ ಒಗೆದು ಸ್ನಾನ ಮಾಡಿ ಪೂಜೆ ಮಾಡಿ ನೋಡ್ಬೋದು ರೀ ಯಾವ ರೀತಿಯಾಗಿ ಮಾಡಿದಂತ. ಹೂ ತಂದಿಲ್ರಿ ಫ್ರೆಂಡ್ಸ, ಹೂ ತರಕ್ಕೆ ನೆನಪೇ ಬಂದಿಲ್ಲ ನೋಡ್ರಿ. ಹಂಗಾಗ್ಬಿಟ್ಟು ಇಲ್ಲಿ ಕೆಳಗೆ ಸಕ್ರೆ ಉದ್ದಿನ ಕಡ್ಡಿ ರೀ ಫ್ರೆಂಡ್ಸ. ಬಾಗಲ್ ಪೂಜೆನೂ ಮಸ್ತ್ ಮಾಡೀನಿ ರೀ ನಾನು ಇವತ್ತು. ನೋಡಿದ್ರಲ್ರಿ, ಮನಸ್ಸಂದ್ರೆ ಇಷ್ಟೆಲ್ಲ ಚಲೋ ಮಾಡ್ತೀನಿ ನೋಡ್ರಿ ನಾನು. ಮನಸ್ಸಿಲ್ಲಪ್ಪ ಅಂತಂದ್ರೆ ಏನು ಮಾಡೋಕ್ಕೆ ಇಂಟ್ರೆಸ್ಟ್ ಬರೋಂಗಿಲ್ರಿ ಫ್ರೆಂಡ್ಸ. ಹಾಗಾಗಿ ಪ್ಲೀಸ್ ಫ್ರೆಂಡ್ಸ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡ್ರಿ. ಇವತ್ತು ವಿಡಿಯೋ ಮಾಡಕತ್ತೀನಿ ರೀ. ಇವತ್ತೇನು ರೆಸಿಪಿ ಅಂತ ತೋರಿಸ್ತೀನಿ ರೀ. ಬರ್ರಿ, ನಿಮಗೂ ಪುಳಿಯೋಗರೆ ಮಾಡಕತ್ತೀನಿ ರೀ. ಪುಳಿಯೋಗರೆ ಹೆಂಗೆ ಮಾಡೋದಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬರ್ರಿ, ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ. ಬಟ್ಟೆ ಒಗ್ದೀನಿ ರೀ, ಬಟ್ಟೆ ಒಣೆ ಹಾಕಬೇಕು. ರಾತ್ರಿ ಅನ್ನ ಆದ್ರಿ, ಅದಕ್ಕೆ ಈಗ ಪುಳಿಯೋಗರೆ ಮಾಡ್ತೀನಿ ನೋಡ್ರಿ ಫ್ರೆಂಡ್ಸ. ಬರ್ರಿ ಫ್ರೆಂಡ್ಸ, ಇವಾಗ ಮಾಡೋಣ ಅಂತ. ಪುಳಿಯೋಗರೆ ಅಂದರೆ ನಂಗೆ ಭಾಳ ಇಷ್ಟ ನೋಡ್ರಿ. 3 ಹೊತ್ತು ಅದೇ ಕೊಟ್ಟರು ನಂಗೆ ಸಾಕಾಗಂಗಿಲ್ಲ ನೋಡ್ರಿ. ಅಷ್ಟೊಂದು ಇಷ್ಟಪಡ್ತೀನಿ ನೋಡ್ರಿ ನಾನು ಪುಳಿಯೋಗರೆ ಅಂದ್ರೆ. ನಿಮಗೂ ಇಷ್ಟ ಆಗಿದ್ರೆ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಸಕ್ರೆ ಇಷ್ಟೇನಿ, ಸ್ವಲ್ಪ ಅನ್ನದ್ರಿ. ರಾತ್ರಿ ಅನ್ನದ್ರಿ, ಅದಕ್ಕೆ ಎಲ್ಲಿ ಪುಣೆ ಹೊಡೀಲಿ, ಪುಳಿಯೋಗರೆ ಮಾಡ್ಕೊಂಡು ತಿಂದ್ರೆ ಚಲೋ ಇರ್ತದಂತ ನಾನು ಪುಳಿಯೋಗರೆ ಮಾಡಕತ್ತೀನಿ ನೋಡ್ರಿ. ನೋಡ್ಬೋದ್ರಿ, ಇಷ್ಟೇ ಅನ್ನ ಆದ್ರಿ. ಅದಕ್ಕೆ ನಾನು ಒಗ್ಗರಣೆ ಕೊಡ್ತೀನಿ ರೀ. ನಮ್ಮ ಮನೆಯವ್ರಿಲ್ರಿ, ಸಂಜೆ ಬರ್ತಾರೆ ರೀ. ಹಂಗಾಗ್ಬಿಟ್ಟು ನಾನು ಒಬ್ಬಕ್ಕನೇ ಇದ್ದೀನಿ, ಪುಳಿಯೋಗರೆ ಮಾಡ್ಕೊಳತ್ತೀನಿ ನೋಡ್ರಿ. ಅದೇ ಅನ್ನಕ್ಕೆ ನಾನು ಒಗ್ಗರಣೆ ಕೊಟ್ಕೊಳತ್ತೀನಿ ರೀ. ಶೇಂಗಾ ಬೀಜ ಹಾಕತ್ತವ್ರಿ ಫ್ರೆಂಡ್ಸ. ಗ್ಯಾಸ್ ಫಾಸ್ಟ್ ಇದಾಗಿದೆ. ಶೇಂಗಾ ಬೀಜ ಹಾಕಿ ಕಡಿಪತ್ತ ಹಾಕ್ತೀನಿ ರೀ ನಾನು. ಕಡಿಪತ್ತ ಹಾಕಾದ್ಮೇಲೆ ಮೆಣಸಿನ್ಕಾಯಿ ಮತ್ತಂದ್ರೆ ಉಳ್ಳಾಗಡ್ಡಿ ಹಾಕಿ ನೋಡ್ರಿ. ಈಗ ಇದು ಕೆಂಪಗಾಗೋವರೆಗೂ ಹೊಡ್ಕೋಬೇಕ್ರಿ. ಚಲೋ ಉಳ್ಳಾಗಡ್ಡಿ ಹಸಿ ವಾಸನೆ ಹೋಗ್ಬೇಕು ರೀ ಉಳ್ಳಾಗಡ್ಡಿದು. ಅಲ್ಲಿವರೆಗೂ ಹೊಡ್ಕೋಬೇಕು ಅಂತ. ಈ ಕಡೆ ಒಂದು ಸ್ವಲ್ಪ ಅರಿಶಿಣ ಹಾಕಕತ್ತೇನೆ ರೀ. ಈಗ ಒಂದು ಸ್ವಲ್ಪ ಖಾರ ಹಾಕಕತ್ತೀನಿ ರೀ. ಅಚ್ಚ ಖಾರದ ಪುಡಿ ರೀ, ನೋಡ್ಕೊಂಡು ಹಾಕೋರಿ ನಿಮ್ಗೆ ಎಷ್ಟು ಬೇಕಂತ. ಭಾಳ ಇಷ್ಟ ನೋಡ್ರಿ ಫ್ರೆಂಡ್ಸ್. ನಂಗೆ ದಿನ ಇದ್ರೂ ನಂಗೆ ಬೇಸರ ಇಲ್ರಿ. ನಮ್ಮ ಮನೆಯವ್ರು ಬೈತಾರೆ, ದಿನ ಇಲ್ಲಿ ತಿಂತಿ ಅಂತ ಅನ್ನೋ ಸರಿ. ಆದರೆ ನಂಗೆ ಅಷ್ಟು ಇಷ್ಟ ನೋಡ್ರಿ ಇದ್ರ ಹುಚ್ಚು. ಈಗ ಲಾಸ್ಟಿಗೆ ನಾವು ಪುಳಿಯೋಗರೆ ಮಸಾಲಾನ ಹಾಕೋಬೇಕು ನೋಡ್ರಿ ಫ್ರೆಂಡ್ಸ. ಈಗ ಪುಳಿಯೋಗರೆ ಮಸಾಲ ಹಾಕಿ ನೋಡ್ರಿ. ಹಾಕಿ ಆಫ್ ಮಾಡ್ತೀನಿ ರೀ ಗ್ಯಾಸ್. ಬೇಕಾದ್ರೆ ಉಪ್ಪು ಹಾಕೋರಿ ಮ್ಯಾಲ ಒಂದು ಸ್ವಲ್ಪ. ನಾನು ಹಾಕಂಗಿಲ್ಲ ರೀ, ಅನ್ನದಾಗ ಹಾಕಿರ್ತೀವಲ್ರಿ, ಹಂಗಾಗಿ ಹಾಕಂಗಿಲ್ಲ ನೋಡ್ರಿ. ಇದು ಅನ್ನಕ್ಕೆ ಒಂದು ಸ್ವಲ್ಪ ಕಲಿಸ್ತೀನಿ ರೀ. ಈಗ ಈ ಮಸಾಲಾನ ನಾನು ಈ ಅನ್ನಕ್ಕೆ ಹಾಕೋತೇನೆ ನೋಡ್ರಿ. ಇದಕ್ಕೆ ಹುಳಿ ಭೀ ಹಾಕೋಬೇಕ್ರಿ, ಹುಣ್ಚಿಕಾಯಿ ಹುಳಿ. ನಾನು ಯಾಕೆ ಹಾಕಿಲ್ಲಪ್ಪ ಅಂತಂದ್ರೆ ಸ್ವಲ್ಪ ಅದಲ್ರಿ, ಹಾಗಾಗಿ ಹಾಕಿದ್ರಿ. ಜಾಸ್ತಿ ಮಾಡೋದಿತ್ತಂದ್ರೆ ಹುಣ್ಚಿಕಾಯಿ ಹುಳಿ ಹಾಕೋತೀನಿ ರೀ ನಾನು. ಹುಣ್ಚಿಕಾಯಿ ಹುಳಿ ಹಾಕಿದ್ರೆ ಸಕ್ಕ ಟೇಸ್ಟಾಗಿ ಬರ್ತದೆ ಅಂತ ಹೇಳ್ಬೋದು ರೀ ಫ್ರೆಂಡ್ಸ. ಈಗ ಇದನ್ನು ಮಿಕ್ಸ್ ಮಾಡ್ತೀನಿ ನೋಡ್ರಿ. ಎಷ್ಟು ಚಲೋ ಕಾಣುತ್ತೆ ಅಂತ ನೋಡ್ಬೋದು ರೀ. ಇದು ರೆಡಿ ರೀ ಫ್ರೆಂಡ್ಸ. ಈ ಸಕ್ಕತ್ತದ ಪುಳಿಯೋಗರೆ ನೀವು ಒಂದು ಸರ್ತಿ ಟ್ರೈ ಮಾಡಿ. ಒಂದು ಸ್ವಲ್ಪ ಗರಂ ಮಾಡೋಕೆ ಇಡ್ತೀನಿ ರೀ. ಇದಕ್ಕೆ ನೋಡ್ಬೋದು ರೀ ಎಷ್ಟು ಮಸ್ತಾಗಿ ಬಂದದಂತ.
ಈಗ ಇದು ಕಂಪ್ಲೀಟಾಗಿ ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ. ಬರ್ರಿ ಹಾಕ್ಕೊಂಡು ತಿನ್ನೋಣಂತ. ಈ ವಿಡಿಯೋ ಇಷ್ಟ ಆಗೈತೆ ಅಂದ್ರೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂತ ಹೇಳ್ತೀನಿ ರೀ ಫ್ರೆಂಡ್ಸ. ಮತ್ತು ಈ ರೆಸಿಪಿ ಇಷ್ಟ ಆಗಿದ್ರೆ ನೀವು ಒಂದು ಸರ್ತಿ ಟ್ರೈ ಮಾಡಿ ಖಂಡಿತವಾಗ್ಲೂ. ಈಗ ಹಾಕ್ಕೊಂಡು ತಿನ್ನೋಣ ಬರ್ರಿ. ನೋಡ್ಬೋದು ರೀ ಎಷ್ಟು ಸಖತ್ತಾಗಿ ಕಾಣತ್ತದ, ಎಷ್ಟು ಚಲೋ ಬಂದದಂತ ನೋಡ್ಬೋದು ರೀ ಫ್ರೆಂಡ್ಸ. ನಂಗಂತೂ ಬಾಯ್ದಾಗ ನೀರು ಕಡಿಲತ್ತ ನೋಡ್ರಿ, ಯಾವಾಗ ತಿಲ್ಲಿ ಅಂತ ಅಷ್ಟು ಚಲೋ ಆಗಿದೆ ನೋಡ್ರಿ. ಪ್ಲೀಸ್ ನೀವು ಒಂದು ಸರ್ತಿ ಟ್ರೈ ಮಾಡಿ ಮನೆಯಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಬರ್ರಿ ಫ್ರೆಂಡ್ಸ ಈಗ ತಿನ್ನೋಣಂತ.